ಒಂದೇ ದಿನ ಎರಡು ಬಿಗ್ ತೀರ್ಪುಗಳು ಹೊರಬಿದ್ದಿರುವಂಥದ್ದು. ಸಿಎಂ ಹಾಗೂ ಡಿಸಿಎಂಗೆ ಬಿಗ್ ರಿಲೀಫ್ ಸಿಕ್ಕಿದೆ ಇವತ್ತು. ಮೂಡಾ ಕೇಸ್ನಲ್ಲಿ ಸಿಎಂಗೆ 2 ದಿನ ತಾತ್ಕಾಲಿಕ ರಿಲೀಫ್ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಅಕ್ರಮ ಆಸ್ತಿ ಗಳಿಕೆ ಕೇಸ್ನಲ್ಲಿ ಸಿಬಿಐ ತನಿಖೆಯಿಂದ ಡಿಕೆ ಶಿವಕುಮಾರ್ ಪಾರಾಗಿದ್ದಾರೆ. ಸಿಎಂ ಹಾಗೂ ಡಿಸಿಎಂಗೆ ಗುರುವಾರದ ಗುಡ್ ನ್ಯೂಸ್ ಇದು. ರಾಜ್ಯ ಕಾಂಗ್ರೆಸ್ಗೆ ಗುರುವಾರದ ಗುಡ್ ನ್ಯೂಸ್ ಇದು. ಸಿಬಿಐ ತನಿಖೆಯ ಬದಲು ಲೋಕಾಯುಕ್ತ ತನಿಖೆಗೆ ಹೈಕೋರ್ಟ್ ಅಸ್ತು ಅಂದಿದೆ. ಹಾಗಾಗಿ ಇಬ್ಬರು ನಾಯಕರು ಸದ್ಯಕ್ಕೆ ನೆಮ್ಮದಿಯ ನಿಟ್ಟುಸಿರನ್ನ ಬಿಟ್ಟಿರುವಂತಹದ್ದು. ಇವತ್ತು ರಾಜ್ಯ ಕಾಂಗ್ರೆಸ್ ಪಾಲಿಗೆ ಬಿಗ್ ಡೇ ಆಗಿತ್ತು. 2 ಕೇಸ್ನ ಮಹತ್ವದ ತೀರ್ಪು ಇತ್ತು. ಒಂದು ಶನಿವಾರಕ್ಕೆ ಮುಂದೂಡಿಕೆಯಾಗಿದೆ. ಅಲ್ಲಿಯವರೆಗೂ ಸಿಎಂ ಸಿದ್ದರಾಮಯ್ಯನವರಿಗೆ ರಿಲೀಫ್ ತಾತ್ಕಾಲಿಕವಾಗಿ, ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಬಿಗ್ ರಿಲೀಫ್ ಕೊಟ್ಟಿರುವಂತಹದ್ದು. ಲೋಕಾಯುಕ್ತ ತನಿಖೆಗೆ ಹೈಕೋರ್ಟ್ ಅಸ್ತು ಅಂದಿದೆ. ಕ್ಯಾಬಿನೆಟ್ನ ನಿರ್ಧಾರವನ್ನ ಹೈಕೋರ್ಟ್ನ ವಿಭಾಗೀಯ ಪೀಠ ಎತ್ತಿ ಹಿಡಿದಿರುವಂತಹದ್ದು. ಸಹಜವಾಗಿಯೇ ಜೋಡೆತ್ತುಗಳಿಗೆ ಇವತ್ತು ಶುಭ ಗುರುವಾರವಾಗಿರುವಂತಹದ್ದು. ರಾಜ್ಯ ಕಾಂಗ್ರೆಸ್ಗೆ ಇವತ್ತು ಶುಭ ಗುರುವಾರವಾಗಿರುವಂತಹದ್ದು. ಮೂಡಾ ಕೇಸ್ನಲ್ಲಿ ಸಿಎಂಗೆ ಪ್ರಾಸಿಕ್ಯೂಷನ್ ಅನ್ನು ಪ್ರಶ್ನೆ ಮಾಡಿ ಕೋರ್ಟ್ನ ಮೆಟ್ಟಿಲೇರಿದ್ರು. ಇವತ್ತು ಅದರ ವಿಚಾರಣೆಯನ್ನು ನಡೆಸಿ ಆದೇಶವನ್ನು ಶನಿವಾರಕ್ಕೆ ಕಾಯ್ದಿರಿಸಲಾಗಿದೆ. ಅಲ್ಲಿ ಏನಾಗುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ಮನೆ ಮಾಡಿದೆ. ಮತ್ತೊಂದು ಕಡೆ ಸಿಬಿಐ ಮತ್ತು ಯತ್ನಾಳ್ ಹಾಕಿದಂತಹ ಅರ್ಜಿ ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ನ ವಿಭಾಗೀಯ ಪೀಠ ಕೆಪಿಸಿಸಿ ಅಧ್ಯಕ್ಷರು, ಡಿಸಿಎಂ, ಜಲಸಂಪನ್ಮೂಲ ಸಚಿವರು ಆಗಿರುವಂತಹ ಡಿಕೆ ಶಿವಕುಮಾರ್ ಅವರಿಗೆ ಬಿಗ್ ರಿಲೀಫ್ ಅನ್ನು ಕೊಟ್ಟಿರುವಂಥದ್ದು.